ಈ ತೇಜಸ್ವಿ ಸೂರ್ಯ ಅವರು ವಿವೇಚನೆ ಇದ್ದು ಮಾಡ್ತಾರೋ ವಿವೇಚನೆ ಇಲ್ದಲೇ ಮಾಡ್ತಾರೋ ಗೊತ್ತಾಗಲ್ಲ. ಶ್ವೇತಭವನಕ್ಕೆ ಎಂಟ್ರಿ ಆಗ್ತಿದ್ದ ಮುಂಚೆ ಸುಳ್ಳು ಹೇಳಿ ಹೋಗುವಂಥದ್ದು ಏನಿತ್ತು. ಮತ್ತು ಅವರು ಈ ದೇಶದ MP ಆಗಿ ಒಬ್ಬ ಪ್ರತಿನಿಧಿಯಾಗಿ ಹೋಗಿರ್ತಾರೆ. ಅವ್ರು ಮಾಡೋದು ದೇಶಕ್ಕೆ ಮಾಡೋ ಅವಮಾನನೇ ಹೊರತು ಅವ್ರಿಗಾಗೋ ಅವಮಾನ ಅಲ್ಲ. ಈ ದೇಶದ ಒಬ್ಬ ಲೋಕಸಭಾ ಸದಸ್ಯನಾಗಿ MP ಆಗಿ ಅಲ್ಲಿ ಹೋಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಹೆಸರನ್ನು ಕೂಡ ಮಿಸ್ಯೂಸ್ ಮಾಡಿ ಸುಳ್ಳನ್ನು ಹೇಳಿ ಆ ಶ್ವೇತಭವನಕ್ಕೆ ಏನಕ್ಕೆ ಹೋಗಬೇಕಿತ್ತು, ಈ ದೇಶದ ಮರ್ಯಾದೆ ಏನು ತೆಗಿಬೇಕಿತ್ತು ಗೊತ್ತಿಲ್ಲ. ಅವರು ಈ ಥರದ ಕೆಲಸನ ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದಾರೆ. ಹಳೆಯ ಅದೇ ಫ್ಲೈಟನ್ನು ಎಕ್ಸಿಟ್ ಡೋರನ್ನು ತೆಗೆದು ಕೂಡ ಭಾಳ ಹಾಸ್ಯಾಸ್ಪದವಾಗಿದ್ದರು. ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ಮೀರಿ ಏನೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಥವಾ ಅಹಂಕಾರ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ. ಏನಾಗಿದೆ, ಬೆಂಗಳೂರು ಸೌತಿನ ಜನ ಅವ್ರನ್ನ ಜಾಸ್ತಿ ಏನಾದ್ರೂ ತಲೆ ಮೇಲೆ ಎತ್ಕೊಂಡು ಕುಡಿತಾರೆ ಗೊತ್ತಲ್ಲ. ಆ ಜಾಗದಲ್ಲಿ ಮಹಾ ಅನುಭವಿ ಮಹಾ ನಾಯಕ ಅಂತಲೇ ಹೆಸರಾದಂಥ ಏನು ಹೇಳ್ತಾರೆ ಎಲ್ಲ ಪಕ್ಷದವ್ರಿಗೂ ಕೂಡ ಪ್ರಿಯವಾಗಿದ್ದಂಥ ಅನಂತಕುಮಾರ್ ಅವರು MP ಆದಂಥ ಜಾಗ, ಆ ಜಾಗಕ್ಕೆ ಇವರನ್ನು MP ಆಗಿ ಗೆಲ್ಲಿಸಿರೋದು ಜನ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅನಂತಕುಮಾರ್ ಅಂತ ಅಂದರೆ ಈ ರಾಜ್ಯದ ನೆಲ ಜಲ ಮತ್ತು ಜನರ ಯಾವುದೇ ವಿಚಾರಗಳು ಬಂದರೂ ಕೂಡ ಅವ್ರು ಮುಂದೆ ನಿಲ್ತಾಯಿದ್ರು. ಯಾವ ಪಕ್ಷ ಏನು ಅಂತ ನೋಡ್ತಾ ಇರಲಿಲ್ಲ. ಈ ವ್ಯಕ್ತಿ ತನ್ನ ಸ್ವಂತಕ್ಕೆ ಮತ್ತು ಒಂದು RSSನ ಅಜೆಂಡಾಗಳಿಗೆ ಒಳಗೊಂಡಂತೆ ಅತಿರೇಕಕ್ಕೆ ಹೋಗಿ ಕೆಲಸವನ್ನು ಮಾಡ್ತೇನೆ, ಅದು ಭಾಳ ತಪ್ಪು. ಮತ್ತು ಈ ಥರ ದೇಶದ ಮರ್ಯಾದೆ ತೆಗೆಯೋದು ಅಮೇರಿಕದ ಮುಂದೆ ಭಾಳ ತಪ್ಪು. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಥರದವ್ರನ್ನ ಎಲ್ಲಿ ಕುಣಿಸ್ಬೇಕು, ಮುಂದಿನ ದಿನಗಳಲ್ಲಿ ಅಲ್ಲೇ ಕುಣಿಸಿದ್ರೆ ಬೆಂಗಳೂರು ಸೌತಿನ ಜನ ಒಳ್ಳೆಯದು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ರಾಜ್ಯದ ಮರ್ಯಾದೆನೇ ಕೂಡ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕದ ಒಬ್ಬ MP ಅಲ್ಲೋಗಿ ಸುಳ್ಳು ಹೇಳಿ ವೈಟ್ ಹೌಸ್ಗೆ ಹೋಗುವಂಥ ಅವಶ್ಯಕತೆ ಏನಿತ್ತು? ಈ ರೀತಿಯ ಕೆಲಸಗಳನ್ನ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ? ಅಥವಾ ಅವ್ರು ಬೇರೆ ಯುವ ಮೋರ್ಚಾ ಅಧ್ಯಕ್ಷ ಅಂತೆ, ಎಲ್ಲ ಯುವಕರಿಗೆ ಒಬ್ಬರ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಅದು ಹಾಸ್ಯಾಸ್ಪದ ಅನಿಸುತ್ತೆ. BJPಯವರು ಅವ್ರನ್ನ ಮಾಡೋದು ಬದಲು 2 ಕತ್ತೇನು ಮಾಡಿದ್ರು ಆಗಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಆ ರೀತಿ ಆಡ್ತಾ ಇರೋದು ನೋಡಿದ್ರೆ, ಮುಂಚೆ ನೀವು ಫ್ಲೈಟ್ ಎಕ್ಸಿಟ್ ಡೋರ್ ತೆಗ್ದಾಗಲೇ ಅನ್ಕೊಂಬಿದ್ದು ಯಾರ ಕತ್ತೆಗಳು ಮಾಡೋ ಕೆಲಸನೇ ಹೊರತು ಯಾರ ಬುದ್ಧಿವಂತರು ಮಾಡೋ ಕೆಲಸ ಅಲ್ಲ. ಇವತ್ತು ಕೂಡ ಅಷ್ಟೇ ಸುಳ್ಳು ಹೇಳಿ ಶ್ವೇತಭವನಕ್ಕೆ ಹೋಗಿರುವಂಥದ್ದು ಕತ್ತೆ ಕೆಲಸನೇ ಹೊರತು ಅದು ಒಳ್ಳೆ ಕೆಲಸ ಅಂತೂ ಅಲ್ಲ.